ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾವಿವತ್ತು ಒಂದು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ಇಂದ್ರಾನಗರ್ NDK ಚೌಟ್ರಿಗೆ. ಹತ್ರ ಇರೋದ್ರಿಂದ ನಾನು ಮಮ್ಮಿ ಅದೇ ಆಟೋದಲ್ಲೇ ಹೋದ್ವಿ. ರಂಜಿತಾ ಅವರು ಮತ್ತು ಪ್ರಜ್ವಲ್ ಇಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇನ್ನೊಂದೇನಂತಂದರೆ ನನಗೆ ರಂಜಿತಾ ಅವ್ರೂ ಗೊತ್ತು, ಯಾಕಂದರೆ ನಮ್ಮ ಸ್ಕೂಲೇ ಓದಿದ್ದು. ಆ್ಯಂಡ್ ಪ್ರಜ್ವಲ್ ಬಂದು ನಮ್ಮ ಕಸಿನ್ ಆಗಬೇಕಾಗತ್ತೆ. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು, ಬಟ್ ವಿಡಿಯೋನೂ ಕ್ಯಾಪ್ಚರ್ ಮಾಡೋಕ್ಕಾಗಲೇ ಇಲ್ಲ. ಆಮೇಲೆ ಚಾಟ್ಸ್ ಐಟಮ್ಸ್ ಎಲ್ಲನೂ ಇಟ್ಟಿದ್ರು. ನಾನಂತೂ ಪಾನಿಪುರಿ ತಿನ್ನಬೇಕು ಅಂತ ಅನಿಸಿದ್ರೆ ಹೋಗಿ ತಿಂತಾ ಇರ್ತೀರಲ್ಲ, ಸೊ ಅದಕ್ಕೆ ಅದು ಮನಸ್ಸಾಗಲಿಲ್ಲ ತಿನ್ನಬೇಕು ಅಂಥೇಳಿ. ಆಮೇಲೆ ಪಾಪ್ಕಾರ್ನ್ ತೊಗೊಂಡ್ರಿ. ಆಮೇಲೆ ಅದೇನು ಫೇವ್ರೆಟ್ ಮಮ್ಮಿ ಬಂದು ಕಾಟನ್ ಕ್ಯಾಂಡಿ ತೊಗೊಂಬಂದು ಕೊಟ್ಟರು, ತಿಂದ್ಲು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಂದು ಮತ್ತೆ ಕೂತ್ಕೊಂಡಿದ್ವಿ. ಕೃತಿಕಾ ಅಕ್ಕ ಸಿಕ್ಕಿದ್ರು, ಸೊ ಹಾಗೆ ಅವ್ರ ಜೊತೆನೂ ಒಂದು ಕ್ಲಿಪ್ ಇಟ್ಕೊಂಡು. ಆ್ಯಂಡ್ ನಮ್ಮ ಮಮ್ಮಿ ಅವರ ಕಸಿನ್ಸೇ ಆಗಬೇಕು ಇಬ್ಬರು ಆಂಟಿಗಳೂ. ಅವ್ರ ಜೊತೆನೂ ವೀಡಿಯೋಸು ಫೋಟೋಸ್ ಇಟ್ಕೊಂಡು ನಾವು ಮನೆಗೆ ಬಂದುಬಿಟ್ರಿ. ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾನು ಇವತ್ತು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆದ್ಯಾ ಸ್ಮೈಲ್ ಹಾಯ್. ನಾವಿವಾಗ ಅಲ್ಸೂರ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಅದನ್ಗೆ ಬ್ಯಾಡ್ಜ್ ಮಾಡಿಸ್ಬೇಕಂತೆ, ಅಂದರೆ ನೇಮ್ ಆಫ್ ದ ಬ್ಯಾಡ್ಜ್. ಅಲ್ಸೂರ್ ಮೆಟ್ರೋ ಸ್ಟೇಷನ್ ಒಂಚೂರು ಮುಂದೆ ಬಂದರೆ ಇಲ್ಲೊಂದು ಶಾಪ್ ಸಿಗುತ್ತೆ. ಸೊ ಇಲ್ಲೇ ಬ್ಯಾಜಸ್ ಸಿಗೋದು, ಜಸ್ಟ್ 50 ರೂಪೀಸ್ ಅಷ್ಟೇ. ಸಾಯಂಕಾಲ ಬನ್ನಿ ಅಂತ ಹೇಳಿದ್ರು, ಸರಿ ಅಂತ ಹೇಳಿ ನಾವು CK ಸ್ಟೋರಿಗೆ ಬಂದಿದ್ವಿ. ನಮ್ಮ ನೇಬರ್ ಸಿಕ್ಕಿದ್ರು, ಸೊ ಅವರೂ ಅದೇ ಹೋಗ್ತಾರೋ ಸ್ಕೂಲಲ್ಲೇ ಅವರೂ ಸೇರಿಸಿದ್ದಾರೆ. ಆದರೆ ಆ ಮಗು ಬಂದು ಪ್ಲೇ ಗ್ರೂಪು, ಬಟ್ ನಮ್ಮ ಆದ್ಯ ಬಂದು ನರ್ಸರಿ. ಅದನ್ಗೆ ಟಿಫನ್ ಬಾಕ್ಸ್, ವಾಟರ್ ಬಾಟಲ್ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದು. ಸಾಯಂಕಾಲ ಬ್ಯಾಜ್ ಇಸ್ಕೊಂಡು ಮನೆಗೆ ಬಂದ್ರಿ. ನೆಕ್ಸ್ಟ್ ಡೇ ಅಂದರೆ ಅದಿಂದು ಫಸ್ಟ್ ಡೇ ಸ್ಕೂಲ್. ಸೊ ಅವತ್ತಿನ ದಿವಸ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ನಡ್ಕೊಂಡು ನಾವು ಫಸ್ಟ್ ಹೋಗಿದ್ದೆ ಗಣೇಶನ ದೇವಸ್ಥಾನಕ್ಕೆ. ಹೋಗಿ ಆದ್ಯಾನೇ ನಮಸ್ಕಾರ ಹಾಕಿ ಆದ್ಯಾನೇ ಏನೇನೋ ಬೇಡ್ಕೊಂಡು ಬಂದ್ಲು. ಮತ್ತು ಆಮೇಲೆ ನಮ್ಮ ಅಣ್ಣನೇ ಬೆಳಗ್ಗೆ ಡ್ರಾಪ್ ಮಾಡಿದ್ದು ಸ್ಕೂಲ್ಗೆ. ಆ್ಯಂಡ್ ನಮ್ಮನ್ನು ಹೇಳಿದರು ಫಸ್ಟ್ ಡೇ ಇರಬೇಕು ಅಂತ ಹೇಳಿ. ಆಲ್ಮೋಸ್ಟ್ ನಾವು ಫಸ್ಟ್ 3 ಡೇಸ್ ನಾವು ಆದ್ಯನ ಕ್ಲಾಸಲ್ಲೇ ಇದ್ರಿ ಅಂತಲೇ ಹೇಳ್ಬೋದು. ಪ್ಲೇ ಗ್ರೂಪ್ ಅವರು ಮತ್ತು ನರ್ಸರಿ ಅವರು ಎಲ್ಲರೂ ಒಟ್ಟಿಗೆ ಒಂದೇ ಹಾಲಲ್ಲಿ ಕುಣಿಸಿದ್ರು. ಸ್ವಲ್ಪ ಹೊತ್ತು ಅದಾದಮೇಲೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡಿಸಿದ್ರು, ಮಕ್ಕಳಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಲಿ ಅಂತ ಹೇಳಿ. ಅದಾದಮೇಲೆ ಅವ್ರವ್ರ ಕ್ಲಾಸ್ ರೂಮ್ಗೆ ಕಳಿಸಿದ್ರು. ಫಸ್ಟ್ ಡೇನೇ ಒಂದು ಹುಡುಗಿ ಫ್ರೆಂಡ್ ಆದ್ಲು, ಧ್ರುವಿಕಾ ಅಂತ ಹೇಳಿ. ರೀಸೆಂಟಾಗಿ ಆ ಮಗು ಬಂದು B ಸೆಕ್ಷನ್ಗೆ ಹೋಯ್ತು, ನಮ್ಮ ಆದ್ಯ ಬಂದು A ಸೆಕ್ಷನಲ್ಲೇ ಇದ್ಲು. ಪಾಪ ಅವ್ರ ಪೇರೆಂಟ್ಸ್ ಹೇಳ್ತಿದ್ರು ಆದ್ಯ ಬೇಕು, ನಾನು ಆದ್ಯ ಕ್ಲಾಸಲ್ಲೇ ಇರಬೇಕು ಅಂತೆಲ್ಲ ಹೇಳ್ತಿದ್ಲಂತೆ. ಬಟ್ ಪ್ರಿನ್ಸಿಪಲ್ ಒಪ್ಕೊಂಡ್ಲಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. 2-3 ಡೇಸ್ ನಮ್ಮ ಆದ್ಯನೂ ಸಹ ಹತ್ಕೊಂಡ್ಲು. ನಾನು ಅಳ್ಬಾರ್ದು, ನೀನು ಬೇಗ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಬರಬೇಕು, ನಾನು ಕೆಳಗಡೆನೆ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನು ನಂಬ್ಕೊಂಡಿದ್ದಾಳೆ ಪಾಪ ಮಗು. ಆ್ಯಂಡ್ ಬೇರೆ ಮಕ್ಕಳು ಅಳ್ತಾ ಇರ್ತಾರಲ್ಲ, ಸೊ ಅದನ್ನು ನೋಡಿಕೊಂಡು ಅವಳು ಹತ್ಕೊಂಡು ಬಿಡೋಳು. ಸೊ ಈಗ ಸ್ವಲ್ಪ ಆರಾಮಾಗಿ ಹೋಗ್ತಿದ್ದಾಳೆ ಸ್ಕೂಲ್ಗೆ. ಬರ್ತಾ ಇಂದ್ರಾನಗರ್ ಟ್ರೆಂಡ್ಸ್ಗೆ ಹೋಗಿದ್ವಿ. ಅದನ್ಗೆ ಸ್ವಲ್ಪ ಬಟ್ಟೆಗಳು ತೊಗೊಳ್ಬೇಕಾಗಿತ್ತು, ತೊಗೊಂಡು ನಾವು ಮನೆಗೆ ಬಂದ್ರಿ. ನಾನು ಯಾವುದೂ ತೊಗೊಂಡ್ಲಿಲ್ಲ. ಸೊ ನಾವು ಟ್ರೆಂಡ್ಸ್ಗೆ ಹೋಗಿದ್ವಿ. ಸೊ ಏನೇನು ತೊಗೊಂಡ್ರಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದು ಒಂದು ಟೀ ಶರ್ಟ್ ನೋಡಿದ್ವಿ, ಆ್ಯಂಡ್ ಆದ್ಯಾನೇ ಸೆಲೆಕ್ಟ್ ಮಾಡಿದ್ವಿ ಇದೇ ಬೇಕು ಅಂತ ಹೇಳಿ. ಸೊ ಅದಕ್ಕೆ ಇದನ್ನು ತೊಗೊಂಡ್ರಿ. ಇದು ಬಂದು 199. ಆ್ಯಂಡ್ ನಾರ್ಮಲ್ ಪ್ಯಾಂಟ್ಸ್ ತೊಗೊಂಡೆ. ಇವಾಗ ಸ್ಕೂಲ್ಗೆ ಬೇರೆ ಹೋಗ್ತಾ ಇದ್ದಾಳಲ್ವಾ, ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದು. ಆಮೇಲೆ ಇದೊಂದು ಪ್ಯಾಂಟ್ ತೊಗೊಂಡೆ, 200 ಇವೆಲ್ಲ ಪ್ರಿಂಟ್ ಇದೆ ಇದರಲ್ಲಿ, ನೀವು ನೋಡ್ಬೋದು. ನೆಕ್ಸ್ಟ್ ಇದೊಂದು ಪರ್ಪಲ್ ಪ್ಯಾಂಟ್ ತೊಗೊಂಡೆ, ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ ಇದು. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಒಂದು ಶೇರ್ ಮಾಡಬೇಕು, ಒಂದು ನಿಮಿಷ. ಆ್ಯಂಡ್ ನಾನು ಮೀಶೋದಲ್ಲಿ ಇದೊಂದು ಬ್ಯಾಗ್ ಆರ್ಡರ್ ಮಾಡಿದ್ದೆ, ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಸೊ ಅದರದ್ದು ಪ್ರಸಾದ ಆಮೇಲೆ ಹೂವು ಎಲ್ಲ ಇದರಲ್ಲೇ ಇದೆ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.